ಕರ್ನಾಟಕದಲ್ಲಿ ನಮ್ಮ ಕುಮಾರಣ್ಣವರು ಕೈಗೊಂಡಂಥ ಜನಪರವಾದಂಥ ಏನು ಕಾರ್ಯಕ್ರಮಗಳಿದ್ದಾವೆ, ಇವತ್ತಿನ ಒಂದು ಸರ್ಕಾರದಲ್ಲಿ ಯಾವ ರೀತಿ ದಿವಾಳಿತನ ಆಗಿದೆ, ಕೆಲಸಗಳು ನಡೀತಾ ಇಲ್ಲ. ಇವತ್ತು ಕುಮಾರಣ್ಣ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನಾವು ಹೇಳೋದಲ್ಲ, ಇಡೀ ಜನತೆ ಹೇಳ್ತಾ ಇದ್ದಾರೆ. ಇವತ್ತು ಜಾತ್ಯತೀತ ಜನತಾದಳ ಪಕ್ಷಕ್ಕೆ ಒಂದು 25 ವರ್ಷ ತುಂಬಿರುವಂಥ ಒಂದು ಈ ಸಂದರ್ಭದಲ್ಲಿ ಒಂದು ಜನತಾ ಸಮಾವೇಶನ ನಮ್ಮ ನಾಯಕರುಗಳು ಹಮ್ಮಿಕೊಂಡಿದ್ದಾರೆ. ನೀವೇ ನೋಡ್ತಾ ಇದ್ದೀರಾ, ಜನಗಳು ಹರಿದು ಬರ್ತಾ ಇದ್ದಾರೆ. ಇನ್ನೂ ತಂಡೋಪತಂಡವಾಗಿ ಲಕ್ಷಾಂತರ ಜನ ಸೇರುವಂಥ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿರೋದಕ್ಕೆ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಆ ಭಗವಂತನಲ್ಲಿ ನಾವು ಕೇಳ್ಕೊಳ್ತೀವಿ. ಸರ್, ಎಲ್ಲ ಒಂದು ಕಡೆ JDS ಎಲ್ಲಿದೆ ಅಂತ ಕೇಳ್ತಾ ಇದ್ರು ಸರ್. ಅದಕ್ಕೊಂದು ಒಳ್ಳೆ ಆ JDS ಎಲ್ಲಿದೆ ಅಂತ ಹೇಳೋರಿಗೆ ಯಾರು ವಿರೋಧಿಗಳಿದ್ದಾರೆ ಅವ್ರಿಗೆ ಇವತ್ತು ಈ ದಿವಸ ಈ ಒಂದು ಸಭೆನೇ ಅವರಿಗೆ ಉತ್ತರ ಅಂತ ನಾವು ಈ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತೀವಿ. JDS ಕಾರ್ಯಕ್ರಮಕ್ಕೆ ಜನ ಸೇರ್ತಾರೆ, ಅದೇ ವೋಟ್ ಆದಾಗ ಪರಿವರ್ತನೆ ಆಗಲ್ಲ. ಇಲ್ಲ ಸರ್, ಇವತ್ತಿನ ಒಂದು ವಿಚಾರದಲ್ಲಿ ಇವತ್ತು ಎಲೆಕ್ಷನ್ ನಡೆದರೂ ಸಹ JDS ಈ ಬಾರಿ ಕರ್ನಾಟಕದಲ್ಲಿ ಹೆಚ್ಚಿನ ಒಂದು ಸೀಟನ್ನು ಗೆದ್ದು ವಿಧಾನಸಭೆಯಲ್ಲಿ ಕುಮಾರಣ್ಣವ್ರ ನೇತೃತ್ವದಲ್ಲಿ ಒಂದು ಒಳ್ಳೆ ಸರ್ಕಾರನ ಕೊಡ್ತಾರೆ. ಆ ಒಂದು ಭರವಸೆ ಜನ ಇಟ್ಕೊಂಡಿದ್ದಾರೆ. ಮುಂದಕ್ಕೆ ಓಟ್ ಆಗಿ ಪರಿವರ್ತನೆ ಆಗುತ್ತೆ ಅನ್ನೋ ಮನೋಭಾವ ನಮಗೆ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಮಹಾನ್ ಆಕಾಂಕ್ಷಿಗಳು ಜಾಸ್ತಿ ಜನ ಇದ್ದಾರೆ ಸರ್. ಈ ಮೈತ್ರಿ ಗೊಂದಲದಲ್ಲಿ ಏನಾಗಬಹುದನ್ನ ನಿರೀಕ್ಷೆಯಲ್ಲಿ ಕಾದು ನೋಡುವ ತಂತ್ರ ಇದ್ರ ಬಗ್ಗೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿನಲ್ಲಿ ಏನಿವತ್ತು ವಾರ್ಡ್ಗಳ ಮರು ವಿಂಗಡಣೆಗಳ ಮಾಡಿದ್ದಾರೆ, ಅದು ಕೆಲವು ಗೊಂದಲದ ಗೂಡಾಗಿದೆ. ಯಾಕೆ ಅಂತಂದರೆ ರಿಸರ್ವೇಷನ್ ಕೋಟಾದಲ್ಲಿ ಸಂಬಂಧ ಪಡದೇ ಇರೋಂಥದಕ್ಕೆಲ್ಲ ರಿಸರ್ವೇಷನ್ ಮಾಡಿ ಇವತ್ತು ಎಲೆಕ್ಷನ್ನ ಮುಂದೂಡುವಂಥ ಒಂದು ತಂತ್ರನ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಇವತ್ತು GBA ಎಲೆಕ್ಷನ್ ನಡೆದರೂ ಸಹ ಬೆಂಗಳೂರಲ್ಲಿ ಕನಿಷ್ಠ ಪಕ್ಷ ಕುಮಾರಣ್ಣವರ ನಮ್ಮ ಜಾತ್ಯತೀತ ಜನತಾದಳ ವತಿಯಿಂದ ಸುಮಾರು 150ರಿಂದ 200 ಸೀಟನ್ನು ಗೆಲ್ಲೋ ಒಂದು ಕೆಪಾಸಿಟಿನ ಇವತ್ತು ನಮ್ಮ ಜಾತ್ಯತೀತ ಜನತಾದಳ ಇಟ್ಕೊಂಡಿದೆ. ವರಿಷ್ಠರು ಇವತ್ತು NDA ನೇತೃತ್ವಕ್ಕೆ ಒಂದು ಬೆಂಬಲನ ಸೂಚಿಸಿರೋದ್ರಿಂದ ಮುಂದಕ್ಕೆ ವರಿಷ್ಠರೆಲ್ಲ ತೀರ್ಮಾನ ಮಾಡಿ GBA ವ್ಯಾಪ್ತಿಯಲ್ಲಿ ಜಾತ್ಯತೀತ ಜನತಾದಳ ಹಾಗೂ ಭಾರತೀಯ ಜನತಾ ಪಾರ್ಟಿ ಎರಡೂ ಮುಖಂಡರು ಕೂತ್ಕೊಂಡು ಕಾರ್ಯಕರ್ತರ ಸಭೆ ಸೇರಿ ಒಮ್ಮತವಾಗಿ ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ದೇ ಆದರೆ GBA 5 ಏನು ಮಹಾನಗರ ಪಾಲಿಕೆ ಇದೆ, 5 ಮಹಾನಗರ ಪಾಲಿಕೆಯಲ್ಲೂ ಸಹ ನಮ್ಮ NDA ಅಭ್ಯರ್ಥಿಗಳು ಜಯಬೇರಿ ಬಾರಿಸಿ NDA ಅಭ್ಯರ್ಥಿಗಳೇ ಚುಕ್ಕಾಣಿ ಹಿಡಿತಾರೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮ ಹೆಸರು M ಕೃಷ್ಣ ಅಂತ, ಕುಮಾರಸ್ವಾಮಿ ಬಡಾವಣೆ ಚಂದ್ರನಗರ ವಾರ್ಡಿಂದ ಬಂದಿದ್ದೀನಿ. ನಮ್ಮ ವಾರ್ಡ್ನಲ್ಲಿ M ಗೋಪಿ ಅಂದ್ಬಿಟ್ಟು ಸಂಭಾವ್ಯ ಅಭ್ಯರ್ಥಿ ಎಲ್ಚೇನಹಳ್ಳಿ ವಾರ್ಡಲ್ಲಿ ವಿಲೀನ ಆಗಿತ್ತು. ಈಗ ವಿಂಗಡಣೆ ಆದಮೇಲೆ ಚಂದ್ರನಗರ ವಾರ್ಡ್ ಅಂತ ಮಾಡಿದ್ದಾರೆ. ಇವತ್ತು MLA ಅವರು ಸಹ ಚಂದ್ರನಗರ ವಾರ್ಡ್ನ ಜಾತ್ಯತೀತ ಜನತಾದಳಕ್ಕೆ ಬಿಟ್ಕೊಡ್ಬೇಕು ಅಂತ ಒಂದು ಮಾತುಕತೆ ನಡೆದಿದೆ. ವರಿಷ್ಠರು ತೀರ್ಮಾನ ಮಾಡಿ ಆ ಶೀಟ್ ಘೋಷಣೆ ಮಾಡ್ತಾರೆ. ನಮ್ಮ ಅಭ್ಯರ್ಥಿನ ಅತಿ ಹೆಚ್ಚಿನ ಮತಗಳಿಂದ ಜಯಶೀಲರನ್ನಾಗಿ ಮಾಡ್ತೀವಿ. ಆ ಒಂದು ಹುಮ್ಮಸ್ಸು ನಮಗಿದೆ ಅಂತ ಹೇಳ್ತಾ 2 ಮಾತನ್ನ ಮುಗಿಸ್ತಾ ಇದ್ದೀವಿ.